ಮಡಿವಾಳದ ಲಾಡ್ಜ್ನಲ್ಲಿ ಯುವಕನ ಶವ ಪತ್ತೆ ಪ್ರಕರಣ ಕೊನೆಗೂ ತಾರ್ಕಿಕ ಅಂತ್ಯ ಕಂಡಿದೆ. ಯುವಕನನ್ನ ಕೊಲೆ ಮಾಡಿದ್ರ, ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಅಚಾನಕ್ ಆಗಿ ಸಾವನ್ನಪ್ಪಿದ್ನ ಎಂಬ ಎಲ್ಲ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇದೀಗ ಕೊನೆಗೂ ರಿವೀಲ್ ಆಗಿದ್ದು, ಯುವಕನ ಪೋಷಕರು ರಿಪೋರ್ಟ್ ನೋಡಿ ಕಣ್ಣೀರಾಗ್ತಿದ್ದಾರೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಯುವಕನ ಸಾವಿನ ರಹಸ್ಯ ರಿವೀಲ್. ಅತಿಯಾದ ಧೂಮಪಾನವೇ ಯುವಕನ ಸಾವಿಗೆ ಕಾರಣವಾಯಿತಾ? ಮಡಿವಾಳ ಲಾಡ್ಜ್ನಲ್ಲಿ ಯುವಕ ತಕ್ಷಿತ್ ಸಾವಿನ ಕೇಸ್ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಕೊನೆಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ರಿಪೋರ್ಟ್ನಲ್ಲಿ ತಕ್ಷಿತ್ ಕಿಡ್ನಿ ಫೇಲ್ಯೂರ್ ಆಗಿರೋದು ಪತ್ತೆಯಾಗಿದ್ದು, ಲಿವರ್ ಸಮಸ್ಯೆ ಹಾಗೂ ಅಸ್ತಮಾ ಕಾಯಿಲೆ ಇರೋದು ಸಹ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಪತ್ತೆಯಾಗಿದೆ. ಇದರಿಂದಲೇ ಸಾವನ್ನಪ್ಪಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ತಕ್ಷಿತ್ ಹಾಗೂ ಯುವತಿ ಇಬ್ಬರು ಪ್ರೀತಿಸ್ತಿದ್ರು, ಮದುವೆ ಮಾಡ್ಕೊಳ್ಬೇಕು ಅಂತ ಮಾತಾಡಿಕೊಂಡಿದ್ರು. ಇದರಿಂದ ತಮ್ಮ ಮನೆಯಲ್ಲಿ ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದಿದ್ರು. ಮೊದಲಿಗೆ ಇವರಿಬ್ಬರು 8 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು ಎನ್ನಲಾಗಿತ್ತು. ಆದ್ರೆ ಈ ಇಬ್ಬರು ಸಹ 20 ದಿನದ ಹಿಂದೆ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಲಾಡ್ಜ್ ನಲ್ಲಿ ವಾಸವಿದ್ರು. ಸಾವಿಗೂ 6 ದಿನ ಮುಂಚೆ ಮಡಿವಾಳದ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ಗೆ ಶಿಫ್ಟ್ ಆಗಿದ್ರು. ಇದರಿಂದ 2 ದಿನಗಳ ಯುವತಿಯ ಹೇಳಿಕೆ ದಾಖಲಿಸಿಕೊಂಡಿರೋ ಪೊಲೀಸರು ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮೃತ ತಕ್ಷಿತ್ ವಿಪರೀತ ಡ್ರಿಂಕ್ಸ್ ಹಾಗೂ ಚೈನ್ ಸ್ಮೋಕರ್ ಆಗಿದ್ದ ಎಂದು ಹೇಳಲಾಗ್ತಾ ಇದೆ. ಸದ್ಯ ಮೃತ ತಕ್ಷಿತ್ ತಂದೆ ತಾಯಿಗೂ ಅಸ್ತಮಾ ಇರೋದು ಪತ್ತೆಯಾಗಿದೆ. ಕೆಲ ಮಾದರಿ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿರೋ ಪೊಲೀಸರು ಎಫ್ಎಸ್ಎಲ್ ವರದಿ ಬಳಿಕ ಸಾವಿನ ಇನ್ನಷ್ಟು ನಿಖರ ಕಾರಣ ಲಭ್ಯವಾಗಲಿದೆ. ಸದ್ಯ ಇದೀಗ ಮಡಿವಾಳ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ತಕ್ಷಿತ್ಗೆ ಇನ್ನೂ ಸಹ 20ರ ಹರೆಯ. ಆತನ ತಂದೆ ತಾಯಿ ಇಬ್ಬರೂ ಸಹ ಹೊಟ್ಟೆ ಬಟ್ಟೆ ಕಟ್ಟಿ ಮಗನನ್ನ ಸಾಕಿದ್ರು. ಆದ್ರೆ ಈ ರೀತಿ ತಮ್ಮ ಮಗನ ಅಂತ್ಯವಾಗುತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇದೀಗ ಎದೆ ಎತ್ತರದ ಮಗನನ್ನ ಕಳೆದುಕೊಂಡು ಪ್ರತಿದಿನ ನರಕದಲ್ಲಿ ಜೀವನ ಕಳೆಯೋ ಹಾಗಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.